ಅವರು ಒಂದು ಮಾತನ್ನು ಹೇಳ್ತಾರೆ, ಇವರು ಒಂದು ಮಾತನ್ನು ಹೇಳ್ತಾರೆ. ನನಗೆ ಅರ್ಥ ಆಗಲಿಲ್ಲ. ನಾನು ಮಾಧ್ಯಮದ ಮೂಲಕ ಅವ್ರಿಗೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೇನೆ. 2019ರಲ್ಲಿ ಪಕ್ಷೇತರವಾಗಿ ನಿಂತಂತ ನನ್ನ ಎದುರಾಳಿ ಯಾರಿದ್ರು, ಆ ತಾಯಿಗೆ ಕಾಂಗ್ರೆಸ್ ಪಕ್ಷದಿಂದ, ರೈತ ಸಂಘದಿಂದ, ಇವತ್ತು ನಾವು ಜೊತೆಗೆ ಸೇರಿದಿರೋರ ಬಗ್ಗೆ ಚರ್ಚೆ ಮಾಡೋದು ಬೇಡ, ವಿಶ್ವಾಸಕ್ಕೆ ತಗೊಳ್ಳೋಣ. ಆದ್ರೂ ಕೂಡ ಬಿಜೆಪಿ ಪಕ್ಷದವರು ಕೂಡ ಎಲ್ಲರೂ ಕೂಡ ಸಂಚು ರೂಪಿಸಿ ಅವತ್ತು ಕುಮಾರಣ್ಣನ ಸರ್ಕಾರವನ್ನು ಕೆಡವಬೇಕು ಅಂತಕ್ಕಂಥದ್ದಾದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಈ ಹುಡುಗನ್ನ ತೆಗಿಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಾರೆ. ಏನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಒಂದು ಮಾತನ್ನ ಹೇಳ್ತಾರೆ, ಇವತ್ತು ಆ ತಾಯಿ ಗೆಲ್ಲಿಕ್ಕೆ, ಪಕ್ಷೇತರ ಅಭ್ಯರ್ಥಿ ಗೆಲ್ಲಿಕ್ಕೆ ಕಾಂಗ್ರೆಸ್ ಪಕ್ಷವೇ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಇನ್ನೊಂದು ಕಡೆ ಅದೇ ವೇದಿಕೆಯಲ್ಲಿ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು ಬಹಳ ಅತ್ಯಂತ ಪ್ರಾಮಾಣಿಕವಾಗಿ ಬಂದು ನಿಂತ್ಕೊಂಡು ಕುಮಾರಸ್ವಾಮಿ ಅವರ ಕೈನ ಮೇಲೆ ಕಿಡಿದೆತ್ತಿ ನಾವು ಜೋಡೆತ್ತುಗಳು ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಕಾಂಗ್ರೆಸ್ ಪಕ್ಷ ಶ್ರಮಿಸ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾರೆ. ನನಗೆ ಅರ್ಥ ಆಗ್ಲಿಲ್ಲ. ಕೊನೆ ಪಕ್ಷ ನಿಮ್ಮಲ್ಲಾದ್ರೂ ನೀವುಗಳೇನ್ ಚರ್ಚೆ ಮಾಡ್ತೀರಿ ಸಾರ್ವಜನಿಕ ಬದುಕಲ್ಲಿ ತಿಳ್ಕೊಂಡು ಮಾತಾಡಿ. ನೀವೊಬ್ರು ಹೇಳೋದು, ನೀವೊಂದು ಹೇಳೋದು, ಇನ್ನೊಬ್ರು ಇನ್ನೊಂದು ಹೇಳೋದು. ಯಾಕೆಂದ್ರೆ ನೀವು ಕುಳಿತಿರ್ತಕ್ಕಂಥ ಸ್ಥಾನ ಅಂತದ್ದು. ಹಾಗಾಗಿ ಆ ಸ್ಥಾನಕ್ಕೆ ಶೋಭೆ ತರೋದಿಲ್ಲ. ನಾನು ಬಹಳ ಇನ್ನು ವಯಸ್ಸಲ್ಲಿ ಚಿಕ್ಕ ಹುಡುಗ, ಇನ್ನು ಅಂಬೆಗಾಲಿಟ್ಟಿದ್ದೀನಿ ರಾಜಕಾರಣದಲ್ಲಿ. ದಯಮಾಡಿ ಮಾತನಾಡಬೇಕಾದ್ರೆ ಕಾಂಗ್ರೆಸ್ ಪಕ್ಷದ ನಾಯಕರು ಎಚ್ಚರಿಕೆಯಿಂದ ಮಾತನಾಡಿ ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡುತ್ತೇನೆ.